ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತಿನ ರೆಸಿಪಿ ಹೆಲ್ತಿ ಬಯೋಟಿನ್ ಪೌಡರ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಮೊದಲೇದಾಗಿ 1 ಬೌಲಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರು, 1 ಬೌಲಷ್ಟು ಗೋಡಂಬಿ, 1 ಬೌಲಷ್ಟು ಕೆಂಪು ಕಲ್ಸಕ್ಕರೆ, 1/4 ಟೇಬಲ್ ಸ್ಪೂನಷ್ಟು ನಮಗೆ ಸೋಂಪು, ಹಾಗೆ ಒಂದು 4-5 ಏಲಕ್ಕಿ, ಮಕಾನ ಸೀಡ್ಸ್ ತೊಗೊಂಡಿದ್ದೀನಿ, ಎಳ್ಳು, ಆಮೇಲೆ ಕಡಲೆ, ವಾಲ್ನಟ್ಟು, ಉತ್ತುತ್ತಿ, ವಾಟರ್ ಮಿಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಹಾಗೆ ಫ್ಲೆಕ್ಸ್ ಸೀಡ್ಸನ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ನಾನು ಎಲ್ಲವನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪು ಬಣ್ಣ ಬರೋ ತನಕ ಇದನ್ನು ಹುರ್ಕೋಬೇಕು. ಆಗಲೇ ನಾನು ಚಿಯಾ ಸೀಡ್ಸ್ನ ತೋರಿಸಿರಲಿಲ್ಲ. ಚಿಯಾ ಸೀಡ್ಸ್ನೂ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಬಾದಾಮಿ, ಗೋಡಂಬಿ, ವಾಲ್ನಟ್ಟು ಈ ಥರದನ್ನೆಲ್ಲ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ನಿಮಗೆ ಪೌಡರು ತುಂಬ ದಿನ ಇಟ್ಕೊಳ್ಬೋದು, ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಅದಾದ ನಂತರ ನಾನಿಲ್ಲಿ ವಾಟರ್ ಮಿಲನ್ ಸೀಡ್ಸು, ಆಮೇಲೆ ಎಳ್ಳು, ಪಂಪ್ಕಿನ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಆಮೇಲೆ ಸನ್ಫ್ಲವರ್ ಸೀಡ್ಸು ಎಲ್ಲ ಸೀಡ್ಸ್ನೂ ನಾನು ಇಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ. ಇದು ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಮನೆಯಲ್ಲೇ. ಇದಾದ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕ್ಕೊಂಡಿದ್ದೀನಿ. ಒಣಶುಂಠಿ ಇದ್ದರೆ ಒಣಶುಂಠಿ ಸಹ ಹಾಕ್ಕೊಳ್ಳಿ, ಡೈಜೆಷನಿಗೆ ತುಂಬ ಒಳ್ಳೆಯದಿದು. ಒಂದು 4-5 ಏಲಕ್ಕಿನ, ಸಿಪ್ಪೆ ಸುಲಿದಿರೋಂಥ ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಕೆಂಪು ಕಲ್ಸಕ್ಕರೆ. ಕೆಂಪು ಕಲ್ಸಕ್ಕರೆ ದೇಹಕ್ಕೆ ತಂಪು, ಹಾಗೆ ಸ್ವೀಟ್ನೆಸ್ಸಿಗೂ ಕೂಡ ಇದು ಒಳ್ಳೆಯದು. ಬೆಲ್ಲ ಯೂಸ್ ಮಾಡಲ್ಲ, ಆಮೇಲೆ ಹಾಲಿಗೆ ಹಾಕೊಂಡು ಕುಡಿಬೇಕು ಅನ್ನೋರು ಕೆಂಪು ಕಲ್ಸಕ್ಕರೆನ ಹಾಕ್ಕೋಬೋದು. ಇಲ್ಲ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂತಂದ್ರೂ ಸಹ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಕೋಕೋ ಪೌಡರ್ ತೋರಿಸಿದ್ನಲ್ವ, ಇದು ನಾನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಾದ ನಂತರ 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನುಣ್ಣಗೆ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಪೌಡರ್ ರೆಡಿಯಾಗಿದೆ. ಇದನ್ನು ನೀವು 6 ಮಂತ್ಸು ಅಥವಾ 1 ಇಯರು ಈ ಥರ ಗ್ಲಾಸ್ ಜಾರ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ಕೋಬೋದು. ತುಂಬ ಚೆನ್ನಾಗೇ ಬರುತ್ತೆ. ನಾನು ಇದನ್ನು ಡೈಲಿ ಕುಡಿತಾ ಇದ್ದೀನಿ. ಚೆನ್ನಾಗಿದೆ. ನಿಮಗೆ ಏರ್ ಫಾಲ್ ಕಂಟ್ರೋಲ್ ಸಮೇತ ಆಗುತ್ತೆ, ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಎಲ್ಲ ಮಕ್ಕಳಿಗೂ ಸಹ ಇದು ತುಂಬ ಒಳ್ಳೆಯದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ, ಹಾಗೆ 1 ಟೇಬಲ್ ಸ್ಪೂನಷ್ಟು ಬಯೋಟಿನ್ ಪೌಡರು, 1 ಗ್ಲಾಸಷ್ಟು ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಡೈಲಿ ಸಂಜೆ ಇದನ್ನು ಕುಡಿತಾ ಬಂದರೆ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಸಹ ರೆಡ್ಯೂಸ್ ಆಗುತ್ತೆ. ಆ ಕಾರಣಕ್ಕೆ ಇದು ಡ್ರಿಂಕ್ ತುಂಬ ಚೆನ್ನಾಗೇ ಒಳ್ಳೆಯದು. ನೀವು ಒಮ್ಮೆ ಟ್ರೈ ಮಾಡಿ ಈ ಪೌಡರ್ನ. ಮಕ್ಕಳು ಸಹ ಇದನ್ನು ತುಂಬ ಇಷ್ಟಪಟ್ಟು ಕುಡಿತಾರೆ. ಈ ಹಾರ್ಲಿಕ್ಸು ಮತ್ತು ಆಮೇಲೆ ಬೋರ್ನ್ವಿಟಾ ಇದೆಲ್ಲದಕ್ಕಿಂತ ಈ ಥರದ್ದೊಂದು ಪೌಡರ್ನ ನೀವು ರೆಡಿ ಮಾಡಿಕೊಂಡ್ರೆ ಹೆಲ್ತು ಚೆನ್ನಾಗಿರುತ್ತೆ. ಮಕ್ಕಳು ಇದನ್ನು ಇಷ್ಟಪಟ್ಟು ಕುಡಿತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಇನ್ನೂ ಯಾರು ಅದ್ರ ಪೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.